ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ 4th ಡೇ ಊಟಿ ಲಾಗ್. ಎಷ್ಟು ಜನ ಕೇಳ್ತಿದ್ರು ಪಾರ್ಟ್ 4 ಬರಲೇ ಇಲ್ವಲ್ಲ, ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು. ನಾನು ನಮ್ಮ ಅಮ್ಮನ ಮನೆಗೆ ಬಂದಿರೋದ್ರಿಂದ ನೆಟ್ವರ್ಕ್ ಇಲ್ಲ, ಸೊ ಡಿಲೇ ಆಯಿತು, ಸಾರಿ. ಅದೇ ರೀತಿ ನನ್ನ ಚಾನಲ್ಗೆ ನ್ಯೂ ಮೆಂಬರ್ಸ್ ಯಾರಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಟ್ರಾವೆಲಿಂಗ್ ವೀಡಿಯೋಸ್ ಹಾಕ್ತಿರ್ತೀನಿ, ಸಪೋರ್ಟ್ ಮಾಡಿ. ಕಳೆದಿದ್ದ 4 ದಿನ ಆದರೂ ತುಂಬ ಮೆಮೊರೀಸ್ ಕೊಟ್ಟಿರುವಂತಹ ಜಾಗ ಇದು. ಇವತ್ತೇ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಬೇಜಾರು, ಆದರೂ ಹೋಗಲೇಬೇಕಲ್ವಾ ಅನ್ನೋ ಕಮಿಟ್ಮೆಂಟ್ಸು. ಫ್ರೆಶ್ ಮಾರ್ನಿಂಗ್ನ ಫೀಲ್ ಮಾಡ್ತಾ ನಾವಿದ್ದಿದ್ದೆ 10 ಗಂಟೆಗೆ. ಈ ಊಟಿಲಿ ಏನು ಮಜಾ ಗೊತ್ತಾ, ನೀವು ಮಧ್ಯಾಹ್ನ 2 ಗಂಟೆಗೆ ಎದ್ದರೂ ಬೆಳಿಗ್ಗೆ 6 ಗಂಟೆಗೆ ಎದ್ದ ಹಾಗೆ ಇರುತ್ತೆ. ದೇರ್ ಈಸ್ ನೋ ಚೇಂಜ್ ಇನ್ ವೆದರ್. ಇವತ್ತೇ ಲಾಸ್ಟ್ ಅಲ್ವಾ ನಾವಿಲ್ಲಿರೋದು ಅಂತ ತುಂಬ ಬೇಜಾರಾಗ್ತಿತ್ತು. ಆ ರೂಮು, ಆ ಬಾಲ್ಕನಿ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಇವತ್ತೇ ನಾವು ಹೋಟ್ಲಿಂದ ಚೆಕ್ಔಟ್ ಆಗಬೇಕಾಗಿತ್ತು. ಹೋಗ್ಬೇಕಾರ ಅಂದರೆ ಸುಮಾರು ಸತಿ ಓಡೋಡೋಗಿ ನೋಡಿದ್ದೀನಿ, ಏನಾದರೂ ಬಿಟ್ಟಿದ್ದೀನಾ ಅಂತ ಹೇಳ್ಬಿಟ್ಟು. ಏನೂ ಬಿಟ್ಟಿರಲಿಲ್ಲ. ಬ್ಯೂಟಿಫುಲ್ ಮೆಮೊರೀಸ್ನ ಕೊಟ್ಟಿರೋ ಸನ್ಶೈನ್ ಬೈಕ್ಗೆ ಟಾಟಾ ಹೇಳ್ತಾ ನಾವು ಬೆಂಚ್ ಮಾರ್ಕ್ ಕಡೆ ಹೋದ್ವಿ. ಊಟಿಗೆ ಬಂದವರು ಯಾರು ಈ ಪ್ಲೇಸನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನೀವೇ ನೋಡ್ಬೋದು ಎಷ್ಟು ಟಾಪಲ್ಲಿದೆ ಈ ಪ್ಲೇಸು ಅಂತ ಹೇಳ್ಬಿಟ್ಟು. ಯಾರಾದರೂ ತೆಳ್ಳಗಿರೋರು ಬಂದರೆ ಹಾರೋಗೋದಂದ್ರೆ ಗ್ಯಾರಂಟಿ, ಹುಷಾರಾಗಿರಿ. ನಿಮಗೆ ಫ್ಯಾಕ್ಟ್ರಿಯಲ್ಲಿರೋ ಚಾಕ್ಲೇಟ್ ಏನಾದರೂ ಬೇಕಂತ ಅಂದರೆ ಸ್ಟಾರ್ಟಿಂಗ್ ಎಂಟ್ರೆನ್ಸೇ ನೀವು ಬಿಲ್ ಮಾಡಿಸ್ಬೇಕು. ಆಮೇಲೆ ನಿಮ್ಮ ಫ್ಯಾಕ್ಟ್ರಿ ಒಳಗೆ ಹೋದ್ಮೇಲೆ ಅವರು ಆ ಬಿಲ್ ನೋಡಿಬಿಟ್ಟು ನಿಮಗೆ ಚಾಕ್ಲೇಟ್ ಕೊಡ್ತಾರೆ. ಇಲ್ಲಿ ನೋಡಿ, ನೀವೇ ಫ್ಯಾಕ್ಟ್ರಿ ಒಳಗಡೆನೇ ಚಾಕ್ಲೇಟ್ ಅಂಗಡಿ ಇಟ್ಬಿಟ್ಟಿರ್ತಾರೆ. ನಿಮ್ಗೆ ಯಾವ್ದು ರೀತಿ ಚಾಕ್ಲೇಟ್ ಬೇಕೋ, ಯಾವ ಫ್ಲೇವರಿನ ಚಾಕ್ಲೇಟ್ ಬೇಕೋ ನೀವೇ ಆಯ್ಕೆ ಮಾಡ್ಕೊಂಡು ನೀವೇ ತೊಗೋಬೋದು. ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಚಾಕ್ಲೇಟ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನಾವು ಚಾಕ್ಲೇಟ್ಸ್ ಎಲ್ಲ ತೊಗೊಂಡು ನೆಕ್ಸ್ಟ್ ವಿಸಿಟ್ ಮಾಡಿದ್ದೆ ಟೀ ಫ್ಯಾಕ್ಟ್ರಿ. ನಾವು ಊಟಿ ಟೀ ಫ್ಯಾಕ್ಟ್ರಿ ಹೋದಾಗ ಟೀ ಪೌಡರ್ ಹೇಗೆ ತಯಾರಾಗುತ್ತೆ ಅಂತ ನೋಡೋ ಅವಕಾಶ ಸಿಕ್ತು. ಟೀ ಮೇಕಿಂಗ್ ಪ್ರೋಸೆಸ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೀಟಾಗಿ ಒಬ್ಬರು ಗೈಡ್ ಕೂಡ ಕೊಟ್ಟಿದ್ರು. ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಏನಂತ ಹೇಳ್ತೀನಿ ಕೇಳಿ. ಟೀ ಮೇಕಿಂಗ್ ಪ್ರೋಸೆಸ್ಸು, ಟೀ ಲೀವ್ಸ್ನ ಕಲೆಕ್ಟ್ ಮಾಡ್ತಾರೆ. ಸೆಕೆಂಡ್ ಒನ್ ವಿಂಟರಿಂಗು. ವಿಂಟರ್ಗೆ ತಕ್ಕಂತೆ ಅದನ್ನು ಟೀ ಲೀವ್ಸ್ನ ಮಾಯಿಶ್ಚರ್ ಕಡಿಮೆ ಮಾಡೋಕ್ಕೆ ಹರಡಿಡ್ತಾರೆ. ವಿಂಟರಿಂಗ್ ಆದಮೇಲೆ ನೆಕ್ಸ್ಟ್ ಬರೋದೇ ರೋಲಿಂಗ್ ಪ್ರೋಸೆಸ್ಸು. ಈ ಒಂದು ಪ್ರೋಸೆಸ್ಸಲ್ಲಿ ಲೀವ್ಸ್ನ ಕ್ರಷ್ ಮಾಡ್ತಾರೆ, ಇದರಲ್ಲಿರುವಂತಹ ಜ್ಯೂಸಿ ಫ್ಲೇವರ್ನ ಹೊರಗೆ ತರೋಕ್ಕೆ. ನೆಕ್ಸ್ಟ್ ಬರೋದು ಆಕ್ಸಿಡೇಷನ್ನು. ಇದು ತುಂಬ ಇಂಪಾರ್ಟೆಂಟ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ರೋಲಿಂಗ್ ಆದಮೇಲೆ ಲೀವ್ಸ್ನ ಕಂಟ್ರೋಲ್ ಕಂಡೀಷನಲ್ಲಿ ಇಡಬೇಕಲ್ವಾ, ಸೊ ಆ ಒಂದು ಪ್ರೋಸೆಸ್ಗೆ ಇದನ್ನು ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬರೋದೇ ಡ್ರೈಯಿಂಗು. ಹಾಟ್ ಏರಲ್ಲಿ ಡ್ರೈ ಮಾಡ್ತಾರೆ, ಇದರಿಂದ ಟೀ ಫ್ಲೇವರು ಚೆನ್ನಾಗಿರುತ್ತೆ ಅಂತ. ಲಾಸ್ಟ್ ಸ್ಟೇಜೇ ಸಾಫ್ಟ್ ಮತ್ತು ಗ್ರೈಂಡಿಂಗ್ ಅಂತ ಹೇಳಿಬಿಟ್ಟು ಟೀ ಲೀವ್ಸ್ನ ಸೈಜ್ ಮತ್ತು ಕ್ವಾಲಿಟಿ ಆಧಾರದ ಮೇಲೆ ಸಪ್ರೇಟ್ ಮಾಡ್ತಾರೆ. ಇದಾದಮೇಲೆ ಬ್ಯೂಟಿಫುಲ್ ಕಪ್ ಆಫ್ ಟೀ ನಮ್ಮ ಕೈಗೆ ಬರುತ್ತೆ. ಟೀ ಫ್ಯಾಕ್ಟ್ರಿಗೆ ನಾನು ಎಂಟ್ರಿ ಕೊಟ್ಟಾಗ ನಂಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದ್ದೇನು ಗೊತ್ತಾ, ಶಾಪಿಂಗ್. ಇಲ್ಲಂತೂ ಸಿಕ್ಕಾಪಟ್ಟೆ ಟೀ ಪೌಡರ್ ವೆರೈಟೀಸ್ ಇರುತ್ತೆ, ಯಾವ್ದು ತೊಗೊಳೋದಪ್ಪ ಅಂತ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆದರೂ ನಾವು ಬಿಡ್ತೀವಾ, ನೋಡ್ತಾ ನೋಡ್ತಾ ನಮ್ಗೊಂದಿರಲಿ, ನಮ್ಮ ಫ್ಯಾಮಿಲಿಗೊಂದಿರಲಿ ಅಂತ ಹೇಳಿ ತೊಗೊಂಡು ಬಂದ್ವಿ. ಫ್ಯಾಕ್ಟ್ರಿಯಿಂದ ಹೊರಗಡೆ ಬಂದ ಮೇಲೆ ನೀವು ನೋಡ್ಬೋದು ಫ್ರೆಶ್ ತರಕಾರಿಗಳನ್ನ ಮಾರಾಟಕ್ಕೆ ಇಟ್ಟಿರ್ತಾರೆ. ಇಲ್ಲಿ ಕ್ಯಾರೆಟ್ ತುಂಬ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಟೈಮ್ ನೀವು ಬಂದಾಗ ಟ್ರೈ ಮಾಡಿ. ಇದಿಷ್ಟು ಮತ್ತು ಹೊಟ್ಟೆ ಬೇರೆ ಹಸ್ತಿತ್ತು. ಅಲ್ಲೇ ಬೆಂಚ್ ಮಾರ್ಕಲ್ಲೇ ಮಸ್ತ್ ಬಿರಿಯಾನಿ ಊಟ ಮಾಡಿಕೊಂಡು ನಮ್ಮ ಬೆಂಗಳೂರು ಕಡೆ ಹೊರಟ್ವಿ. ಸೊ ಇದಾಗಿತ್ತು ನಮ್ಮ ಜರ್ನಿ. ನೆಕ್ಸ್ಟ್ ಪ್ಲ್ಯಾನ್ ಇನ್ನು ಅಡ್ವೆಂಚರ್ ಆಗಿರುತ್ತೆ, ನಿಮಗೂ ತಿಳಿಸ್ತೀನಿ. ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೋಗಿ ಬರೋದಾ, ನಮಸ್ಕಾರ.